ಸಂದೀಪ್ ಉನ್ನಿಕೃಷ್ಣನ್ ತೀರ್ಕೋತಾರೆ. ಇದೆಲ್ಲ ನಾವು ಕಂಡಿದ್ದೀವಿ. 2011ರಲ್ಲಿ ನಡೆದಂತಹ ಘಟನೆ ಇಡೀ ಮುಂಬೈಯನ್ನ ಬೆಚ್ಚಿ ಬೀಳಿಸಿತ್ತು. ಅವೆಲ್ಲವನ್ನು ಕೂಡ ಲೈವ್ ಅಲ್ಲಿ ನೀವು ನೋಡಿದ್ರಿ. ಕಸಬ್ ಅನ್ನುವಂತ ಯಾವ ರೀತಿ ಭಾರತೀಯರನ್ನ ಅಟ್ಯಾಕ್ ಮಾಡಿದ್ದ, ನಂತರ ಆತನನ್ನು ಹೇಗೆ ಸೆರೆ ಹಿಡಿಯಲಾಯಿತು, ಹೇಗೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆತ ಜೀವದ ಹಂಗು ತೊರೆದು ಹೋರಾಡಿದ, ನಂತರ ಆತನನ್ನು ಗಲ್ಲಿಗೇರಿಸಲಾಯಿತು, ಆತನಿಗೆ ಬಿರಿಯಾನಿ ತಿನ್ನಿಸಲಾಯಿತು ಅನ್ನುವಂಥ ಆರೋಪ ಎಲ್ಲವೂ ಕೇಳಿ ಬಂದಿತ್ತಲ್ವಾ. ಈ ಎಲ್ಲದರ ಹಿಂದೆ ದಾವೂದ್ ಇದ್ದಾನೆ, ಪಾಕಿಸ್ತಾನ ಇದೆ, ಆಮೇಲೆ ಪಾಕಿಸ್ತಾನದ ಸೈನ್ಯದಲ್ಲಿ ವೈದ್ಯನಾಗಿದ್ದಂತಹ ರಾಣಾ ಆತ ತಲೆಮರೆಸಿಕೊಂಡಿದ್ದ, ಅಮೆರಿಕದಲ್ಲಿದ್ದ. ಇವತ್ತು ಆತನನ್ನ ಹೆಡೆಮುರಿ ಕಟ್ಟಿ ವಾಪಸ್ ಕರೆತರಲಾಗಿದೆ. ಯಾವಾಗ ಆತನನ್ನ ವಾಪಸ್ ಕರೆತರಲಾಯಿತು, ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನ ಹೇಳೇ ಬಿಡ್ತು, ರಾಣಾಗೂ ನಮಗೂ ಸಂಬಂಧ ಇಲ್ಲ. ಬಾದಾರಿಗೆ ಭಾರತದ ಶತ್ರುಗಳು ಯಾರಿದ್ದಾರೆ? 57 ಜನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಇದ್ದಾರೆ ವೀಕ್ಷಕರೇ. ಅಲ್ಲಲ್ಲಿ ಸಾಯಿಸಲಾಗ್ತಾ ಇದೆ. ಈಗ ರಾಣಾ, ಇದಾದ ನಂತರ ಯಾರು? ಕಂದಹಾರ್ ವಿಮಾನ ಅಪಹರಣ ಸಂದರ್ಭದಲ್ಲಿ ಅಜರ್ ಎಂಬಾತನನ್ನ ಬಿಡುಗಡೆ ಮಾಡಲಾಯಿತು ಭಾರತ ಸರ್ಕಾರ. ಆತ ಹೋಗಿ ಇದೇ ಭಾರತದ ವಿರುದ್ಧ ಮುಂಬೈ ದಾಳಿಯ ಸಂಚು ರೂಪಿಸ್ತಾನೆ. ಹೇಗಾಯ್ತು ಆ ಸಂಚು? ಈಗಲೂ ಅಜರ್ ಸಿಕ್ಕಿಲ್ಲ, ನಮ್ಮ ಕೈಗೆ ಸಿಗಬೇಕಾಗಿದೆ, ಸಿಗ್ತಾನೆ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ರಾಣಾನನ್ನ ಕರೆತಂದಿರುವಂತದ್ದು ಇತಿಹಾಸದ ಅತಿ ದೊಡ್ಡ ಸಾಧನೆ ಅಂತ ಬಣ್ಣಿಸಿದ್ರೆ ತಪ್ಪೇನಿಲ್ಲ. ಈ ವಿಚಾರಗಳ ಬಗ್ಗೆ ನಿರಂತರವಾಗಿ ಮಾತಾಡ್ತೀನಿ. ಯಾರು, ಏನು, ಇವರ ಎಜುಕೇಶನ್ ಏನು, ಯಾಕೆ ಹಿಂಗ್ ಮಾಡ್ತಾರೆ, ಯಾಕೆ ಭಾರತ ಯಾವತ್ತಾದ್ರೂ ಪಾಕಿಸ್ತಾನದ ವಿರುದ್ಧ ಇಂಥ ಮಾಸ್ಟರ್ ಮೈಂಡ್ಗಳನ್ನ ಕಳಿಸಿದ್ಯಾ? ಇಲ್ವಲ್ಲ. ಆರಂಭ ಮಾಡೋಣ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ಮೊದಲಿಗೆ ಹೆಡ್ಲೈನ್ಸ್. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಭಾರತಕ್ಕೆ ಆಗಮನ. ದೆಹಲಿಯ ಜೈಲು ಸೇರಿದ ರಾಣಾ. ಎಲ್ಲ ಬೆಳವಣಿಗೆ ಕಂಡು ಬೆಚ್ಚಿ ಬಿತ್ತು ಪಾಕಿಸ್ತಾನ. ರಾಣಾ ಹಸ್ತಾಂತರ ಬೆನ್ನಲ್ಲೇ ಹೊಸ ಕಿರಿಕ್. ಉಗ್ರನಿಗೂ ನಮಗೂ ಸಂಬಂಧ ಇಲ್ಲ ಎಂದ ಪಾಕ್. ಭಾರತದ ಸಾಧನೆಗೆ ಇಸ್ರೇಲ್ ಬಹು ಪರಾಕ್. ಕಾಂಗ್ರೆಸ್ ಪಕ್ಷ ಕಟ್ಟಲು ಅಧ್ಯಕ್ಷರ ತಯಾರಿ. ಪಕ್ಷಕ್ಕಾಗಿ ದುಡಿಯಿರಿ, ಇಲ್ಲಗೆ ಮನೆಗೆ ನಡೆಯಿರಿ. ಸ್ವಪಕ್ಷೀಯರ ವಿರುದ್ಧವೇ ಖರ್ಗೆ ಸವಾರಿ. ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ಕಾಟವಂತೆ. ಸತೀಶ್ ಜಾರಕಿಹೊಳಿಗೆ ಭ್ರಷ್ಟಾಚಾರ ಸಂಕಷ್ಟವಂತೆ. ಸಚಿವರ ವಿರುದ್ಧ ಗುತ್ತಿಗೆದಾರರ ಹೋರಾಟವಂತೆ. ಮೊನ್ನೆ ಕೋರ್ಟ್ ವಿಚಾರಣೆಗೆ ದರ್ಶನ್ ಚಕ್ಕರ್ ಆಪ್ತ ಧನ್ವೀರ್ ಸಿನಿಮಾ ನೋಡಲು ಹಾಜರ್. ಸುಳ್ಳು ಹೇಳಿ ಕೋರ್ಟ್ಗೆ ಗೈರಾದ್ರ ಚಾಲೆಂಜಿಂಗ್ ಸ್ಟಾರ್. ವೀಕ್ಷಕರೇ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ತಹೌರ್ ರಾಣಾನ ಫೋಟೋವನ್ನು ನೀವು ಗಡ್ಡದ